ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಬೆಳೆ ವಿಮೆ ಬೆಳೆ ನಷ್ಟ ಪರಿಹಾರಕ್ಕೆ ಆಗ್ರಹಿಸಿ ಚಳ್ಳಕೆರೆಯಲ್ಲಿ ರೈತರ ಆಕ್ರೋಶ. ಜಿಲ್ಲೆಯ ರೈತರಿಗೆ ಶೇಂಗಾ ಸೇರಿದಂತೆ ವಿವಿಧ ಬೆಳೆಗಳ ವಿಮೆ ಹಾಗೂ ಬೆಳೆ ನಷ್ಟ ಪರಿಹಾರ ಹಣವನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ವಿವಿಧ ರೈತ ಸಂಘಟನೆಗಳು ನಡೆಸಿದ ಹೋರಾಟ ಮಂಗಳವಾರ ತೀವ್ರ ಸ್ವರೂಪ ಪಡೆದುಕೊಂಡಿತು. ಬೆಳಗ್ಗೆ 11 ಗಂಟೆಗೆ ಚಳ್ಳಕೆರಮ್ಮ ದೇವಸ್ಥಾನದಿಂದ ಆರಂಭವಾದ ಪ್ರತಿಭಟನೆ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ನೆಹರು ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿತು. ಈ ವೇಳೆ ರಾಜ್ಯ ಸರ್ಕಾರ ಹಾಗೂ ವಿಮೆ ಕಂಪನಿಗಳ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬೃಹತ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದ ನೂರಾರು ರೈತರು ತಾಲೂಕು ಕಚೇರಿಗೆ ಬೀಗ ಜಡಿಯುವ ಉದ್ದೇಶದಿಂದ ಅಂಬೇಡ್ಕರ್ ವೃತ್ತದ ಮೂಲಕ ತೆರಳಿದ್ದಾರೆ. ಆದರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಭಾರೀ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಹೋರಾಟಗಾರರು ಕಚೇರಿಗೆ ನುಗ್ಗದಂತೆ ಅಧಿಕಾರಿಗಳು ತಾಲೂಕು ಕಚೇರಿ ಗೇಟ್ಗಳಿಗೆ ಬೀಗ ಹಾಕಿ ಬಂದ್ ಮಾಡಿದ್ದಾರೆ. ಇದರಿಂದ ಉದ್ವಿಗ್ನಗೊಂಡ ರೈತ ಸಂಘದ ಮುಖಂಡರು ಹಾಗೂ ಪ್ರತಿಭಟನಾಕಾರರು ಗೇಟ್ ಮುಂದೆಯೇ ಹಸಿರು ಶಾಲು ಹೊದಿಸಿ ಧರಣಿಗೆ ಕುಳಿತಿದ್ದಾರೆ. ಕೆಲಕಾಲ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ವಯೋವೃದ್ಧ ರೈತರು ನಿತ್ರಾಣಗೊಂಡ ಘಟನೆ ಕೂಡ ನಡೆಯಿತು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ, ಕೆಆರ್ಎಸ್ ಪಕ್ಷದ ಮುಖಂಡರು, ತೊಗರಿ ಬೆಳೆಗಾರರು ಸೇರಿದಂತೆ ವಿವಿಧ ರೈತ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದರು. ಎಚ್ಚರಿಕೆಯನ್ನು ಕೊಡಬೇಕು ಅನ್ನೋಂತ ಒಂದು ತೀರ್ಮಾನವನ್ನು ಮಾಡಿ ಅನುಭವಿಸಿದ್ರು ಕೂಡ ಒಕ್ಕತನ ಮಾಡೋದನ್ನು ಮಾತ್ರ ಬಿಟ್ಟಿಲ್ಲ. ಈ ಸರ್ಕಾರಗಳು, ಅವಿವೇಕಿ ಸರ್ಕಾರಗಳು ರೈತರ ಮೇಲೆ ಗದಪ್ರಹಾರ ಮಾಡ್ತಾರೆ. ಆದ್ರೂ ಕೂಡ ನಾವು ಜಗ್ಗಿಲ್ಲ, ಬಗ್ಗಿಲ್ಲ. ಆದ್ರೂ ಇಡೀ ಅರ್ಧ ಚಳಕೆರೆ ಕೇಳಿಸ್ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಿಲ್ಲಾಧ್ಯಕ್ಷರಾದಂತಹ KT ತಿಪ್ಪೇಸ್ವಾಮಿ ಅವರೊಂದು ಎರಡು ಮಾತಾಡ್ತಾರೆ. ಆತ್ಮೀಯರೇ, ಏನೀಗ ಬೆಳೆ ವಿಮೆ ಕಂಪನಿಯವರು ಮತ್ತು ಅಧಿಕಾರಿಗಳು ಎಲ್ಲ ಮಿಂಗಲ್ ಹಾಕಿ ನುಂಗಿರ್ತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಈಗ ಯಾಕಂದ್ರೆ ಡಿಸೆಂಬರ್ ತಿಂಗಳಿಗೆ ಬೆಳೆ ವಿಮೆ ಹಾಕಬೇಕಾಗಿತ್ತು. ಅವ್ರು ಬೆಳೆ ಮಾಡಿರೋ ಮೋಸ ಇಂಥ ಮೋಸ ಮಾಡಿ ಕೆಲವು ಪಂಚಾಯತಿಗೆ 1,000, 2,000 ರೈತ ಬಂಧುಗಳೇ ಗಲಾಟೆ ಮಾಡಿ ಯಾಕೆ ಗಲಾಟೆ ಮಾಡ್ತೀರಣ್ಣ? ಇಷ್ಟ ಹೇಳಿದ್ದಿಲ್ಲ ಮುಖಂಡ್ರ ಎಲ್ಲ ಅಲ್ಲೇ ಗಲಾಟೆ ಮಾಡಬೇಡಿ, ಮುಖಂಡ್ರ ಮಾತಾಡ್ತಾರೆ, ಗಲಾಟೆ ಮಾಡಬೇಡಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ